ಮಲ್ಲೇಶ್ವರಂನ ದತ್ತಾತ್ರೇಯ ರಸ್ತೆಯಲ್ಲಿ ಉಡ್ಗೋಡನ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಗ್ನಿ ಅವಘಡ ಸಂಭವಿಸಿರುವಂತಹದ್ದು. ಹೀಗಾಗಿ ಸದ್ಯಕ್ಕೆ ನಾವು ಸ್ಥಳದಲ್ಲಿದ್ದೇವೆ. ಸ್ಥಳದಲ್ಲಿ ಏನು ಅಗ್ನಿ ಗೋಡನ್ ಏನಿದೆ, ಆ ಒಂದು ದುರಂತ ಸಂಭವಿಸಿದಂತಹ ಗೋಡನ್ ಪಕ್ಕದಲ್ಲಿರುವಂತಹ ಸಾಕಷ್ಟು ಮನೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿರುವಂತಹದ್ದು. ಆ ಒಂದು ಶಾಖಕ್ಕೆ ಇಡೀ ಮನೆ ಸುಟ್ಟು ಕರಕಲಾಗಿರುವಂತಹದನ್ನ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಯಾವ ರೀತಿಯಾಗಿ ಈ ಒಂದು ಮನೆ ಆಗಿದೆ ಅಂತ ಹೇಳಿ, ಟಿವಿ, ಫ್ರಿಡ್ಜು, ಇಡೀ ಮನೆ ಸಂಪೂರ್ಣವಾಗಿ ಜಖಮ್ ಆಗಿರೋದನ್ನ ನಾವು ಗಮನಿಸ್ಬೋದು. ಯಾವ ರೀತಿಯಾಗಿ ಇಡೀ ಮನೆ ಈಗಲೂ ಕೂಡ ಶಾಖ ಒಳಗಡೆ ಇರುವಂತಹದ್ದು. ಅಂದರೆ ರಾತ್ರಿ ಸುಮಾರು ಬೆಳಗಿನ ಜಾವ 3 ಗಂಟೆಗೆ ಸಂಭವಿಸಿದಂತಹ ಈ ಒಂದು ಅಗ್ನಿ ಅವಘಡ ಕಂಪ್ಲೀಟ್ ಆಗಿ ಇನ್ನೂ ಕೂಡ ಹೊಗೆ ಆಡ್ತಾ ಇರುವಂತಹದ್ದು. ಕಿಚನ್ನ ಸಂಪೂರ್ಣ ಜಖಮ್ ಆಗಿರುವಂತಹದ್ದು. ಪ್ಲಾಸ್ಟಿಕ್ ವಸ್ತುಗಳು ಏನೇನಿದಾವೆ ಅವೆಲ್ಲವೂ ಕೂಡ ಸುಟ್ಟು ನೀರಾಗೋಗಿರುವಂತಹದ್ದನ್ನು ಕೂಡ ನಾವು ಗಮನಿಸ್ಬೋದು. ಏನು ಎಲೆಕ್ಟ್ರಿಕ್ ಏನು ಸರ್ಕ್ಯೂಟ್ಸ್ ಇರುತ್ತೆ ಅವು ಕೂಡ ಸುಟ್ಟು ಹೋಗಿದೆ. ಇನ್ನು ಇಡೀ ಮನೆ ಒಂದು ರೀತಿಯಾಗಿ ಅಗ್ನಿಯ ಆಹುತಿಗೆ ಒಳಗಾಗಿದೆ ಅಂತಂದರೆ ತಪ್ಪಾಗಲ್ಲ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಟಿವಿ, ಫ್ರಿಡ್ಜು, ಏನು ಅಲ್ಲಿದ್ದಂತಹ ಕೆಲವೊಂದು ವುಡ್ಡು, ಬೀರು ಏನು ಕೂಡ ಉಳಿದಿಲ್ಲ, ಎಲ್ಲವೂ ಕೂಡ ಅಗ್ನಿಗೆ ಆಹುತಿ ಆಗಿರುವಂತಹದ್ದು. ಇಲ್ಲಿ ಏನು ಅಗ್ನಿಯ ಶಾಖ ಬರ್ತಿದ್ದಂಗೆ ಮನೆಯವರು ಅದೃಷ್ಟವಶಾತ್ ಇಲ್ಲಿಂದ ಓಡಿ ಜೀವವನ್ನು ಉಳಿಸ್ಕೊಂಡಿರುವಂತಹದ್ದು ಕೂಡ ಘಟನೆ ಸಂಭವಿಸಿರುವಂಥದ್ದು. ಸದ್ಯಕ್ಕೆ ಈ ಮನೆಯವರು ಕೂಡ ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತೀನಿ. ಅವರು ಸದ್ಯಕ್ಕೆ ಈಗ ಸಾಕಷ್ಟು ಗಾಬರಿ ಆಗಿರುವಂತಹದ್ದು. ಆ ಗಾಬರಿ ಆಗಿದ್ದು ಈಗಾಗಲೇ ಗಾಬರಿ ಪಟ್ಟು ಏನೋ ಪಕ್ಕದಲ್ಲಿರುವಂತಹ, ನಾವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ, ಪಕ್ಕದಲ್ಲೇ ಇರುವಂತಹ ಒಂದು ಗೋಡನ್ ಇದು. ಈ ಗೋಡನ್ಗೆ ಯಾವುದೇ ರೀತಿಯಾದಂತಹ NOC ಇರಲಿಲ್ಲ, ಅಂದರೆ ಅಗ್ನಿಶಾಮಕ ದಳದಿಂದ NOC ಇರಲಿಲ್ಲ. ಜೊತೆಗೆ ರೆಸಿಡೆನ್ಷಿಯಲ್ ಅಕ್ಕಪಕ್ಕ ಇದ್ದಂತಹ ಒಂದು ಸಂದರ್ಭದಲ್ಲಿ ಗೋಡನ್ಗಳಿಗೆ ಪರ್ಮಿಷನ್ ಕೊಡೋದಿಲ್ಲ. ಇವರು ಅಕ್ರಮವಾಗಿ ಇಟ್ಟಿದ್ರ ಅನ್ನುವಂತಹ ಸಂಶಯ ಕೂಡ ಈಗ ಸದ್ಯಕ್ಕೆ ಮೂಡ್ತಾ ಇರುವಂತಹದ್ದು. ಇನ್ನು ಈ ಮನೆಗಳಿಗೆ ಹಾನಿ ಏನಾಗಿದೆ, ಆ ಒಂದು ಮಾಲೀಕರು ಕೂಡ ಸದ್ಯಕ್ಕೆ ಗಾಬರಿಯಲ್ಲಿ ಇರುವಂತಹದ್ದು. ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ, ಅವರು ಕೂಡ ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಮೇಡಮ್, ಈಗ ರಾತ್ರಿ ಎಷ್ಟೊತ್ತಿಗೆ ಈ ಇನ್ಸಿಡೆಂಟ್ ಆಯ್ತು? 2:45 ನಾನು ಅಲ್ಲೇ ಮನ್ಗಿದ್ದೆ. ಮನಗ್ಬಿಟ್ಟು ಒಂಥರ ದಡ ಚಿಡ ಅಂತಿತ್ತು. ಆಮೇಲೆ ನಮ್ಮ ಮನೆಯವ್ರು ಟಿವಿ ಹಾಕೊಂಡು ಕೂತಿದ್ರು. ಅವರು ಟಿವಿ ನೋಡ್ತಾನೆ ಇರ್ತಾರ ಅವ್ರು ಆವಾಗ್ಲೂ. ಆಮೇಲೆ ನೀವೇನು ಟಿವಿ ಹಾಕಿದ್ದೀರಾ, ನಂಗೆ ನಿದ್ದೆ ಬರ್ತಾ ಇಲ್ಲ ಅಂತ ಅವ್ರು ಇಲ್ಲಿ ಮನ್ಗಿದ್ರು, ನಾನು ಅಲ್ಲಿ ಮನ್ಗಿದ್ದೆ. ತಕ್ಷಣ ಏನಾಯ್ತು, ಇದು ಏನೋ ಮಳೆ ಬರ್ತದೆ ಅಂತ ಎದ್ದು ನೋಡಿದ್ರೆ ಮಳೆ ಬರ್ತಾ ಇರ್ಲಿಲ್ಲ, ಬೆಂಕಿ ಹಬೆ ಹೊಡಿತಾ ಇತ್ತು. ಆಮೇಲೆ ಗ್ಯಾಸ್ಗೆ ಎಳ್ಕೊಂಬಂದು ಇಲ್ಲಿ ಹಾಕಿ ಗ್ಯಾಸ್ ತಗೊಂಡೋಗಿ ಆಚೆ ಇಟ್ಟು ಆಮೇಲೆ ಹೇಳ್ದೆ, ಇವ್ರಿಗೆ ಬಾಕಲ್ ತಟ್ದೆ ಓನರ್ಗೆ. ಆದ ತಕ್ಷಣ ಅವರೆಲ್ಲ ಬಂದು ಓಡೋಗ್ಬಿಟ್ರು ಕೆಳಗಡೆಗೆ, ಎಲ್ಲ ಇದು ಮಾಡೋಕ್ಕೆ, ಕರಿಯೋಕ್ಕೆ ಫೋನ್ ಮಾಡಿ. ಅಷ್ಟರೊಳಗೆ ನನಗೆ ಜೀವ ಹೊಡ್ಕೊಂಡಂಗಾಯ್ತು. ಈ ಬಸ್ಲು ಮನೆಗೂ ಹೋಗೋಕ್ಕಾಗ್ದು, ನೀರು ತರೋಣ ಅಂತ ಹೋದೆ, ನೀರು ತರೋಕ್ಕೂ ಆಗ್ದು. ನನಗೆ ಹಾಸಿಗೆ ಎಳ್ಕೊಂಬಂದು ಸಿಲಿಂಡ್ರ್ 2 ಅಲ್ಲಿ ಇಟ್ಬಿಟ್ಟು ಅಲ್ಲಿ ನಿಂತ್ಕೊಂಡ್ಬಿಟ್ಟೆ. ನನ್ನ ಕೈಲಿ ಅಷ್ಟೇ ಆಗಿದ್ದು. ಏನೇನೆಲ್ಲ ಹಾನಿಯಾಗಿದೆ ನಿಮ್ಮ ಮನೆಗೆ? ಫ್ರಿಜ್ಜು, ಟಿವಿ, ಈ ಫುಲ್ ಈ ಸಾಮಾನುಗಳೆಲ್ಲ ಹೋಗ್ಬಿಟ್ಟಿದೆ. ಇವ್ರ ಮನೆ ಬಾಕ್ಲುಗಳು, ನಾವು ಬಾಡಿಗೆಗಿರೋದು. ಇದಿಷ್ಟು ಮನೆ ಕೆಲ್ಸಕ್ಕೆ ಹೋಗ್ತೀವಿ ಸ್ವಾಮಿ ನಾವು. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿರುವಂತಹದ್ದು. ಪಾಪ ಬಡ ಜನ, ಅವ್ರಿಗೆ ಏನೋ ಜೀವನ ಕಟ್ಕೋಬೇಕು ಅಂತ ಇದ್ದಂತ ಮನೆಗಳು ಕೂಡ ಈಗ ಸುಟ್ಟು ಕರಿಕುರಿ ಆಗಿರುವಂತಹದ್ದು. ಇನ್ನು ಕೂಡ ಮನೆಗಳಿಗೆ ಹಾನಿ ಆಗಿರುವಂತ ಜನ ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನಿಮ್ಮ ಮನೆಗೂ ಕೂಡ ಸಾಕಷ್ಟು ಹಾನಿ ಆಗಿದೆ ಅಂತ? ಸರ್, ಅಂದರೆ ಈಗ ಬಿಲ್ಡಿಂಗು ಲೋನಲ್ಲಿದೆ, ಫಸ್ಟ್ ಥಿಂಗು. ಸೆಕೆಂಡ್ ಥಿಂಗ್ ಏನು ಅಂತಂದರೆ, ಇದು ರೆಸಿಡೆನ್ಷಿಯಲ್ ಏರಿಯಾಲಿ ಅವರು ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿನ ಹೇಗೆ ನಡೆಸ್ತಾರೆ, ನಾವು ಎಷ್ಟು ಸಲ ಹೇಳಿದ್ದೀವಿ, ಎಷ್ಟು ಕಂಪ್ಲೇಂಟ್ ಮಾಡಿದ್ದೀವಿ. ಅವ್ರು ಯಾವುದೇ ಬಿಗ್ ಶಾಟ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದು ಸೆಕೆಂಡ್ರಿ ಸರ್. ಹೊರಗಡೆ ಅಕ್ಕಪಕ್ಕ ತೊಂದರೆ ಆಗ್ತಿದೆ ಅಂದಾಗ ಅವ್ರು ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಬೇಕು. ಅವ್ರು ರೆಸ್ಪಾಂಡ್ ಮಾಡೋದು ಬಿಟ್ಟು ಕಿರ್ಚಾಡ್ಕೊಂಡು ರೋಡಲ್ಲೆಲ್ಲ ಇದೆಲ್ಲ ಮಾಡಿದ್ದುಂಟು. ಸರಿ ಅಂತ ನಾವು ಸುಮ್ಮನೆ ಆಗಿದ್ವಿ. ಇರೋ ಒಂದು 4-5 ಬಿಲ್ಡಿಂಗ್ ಅಲ್ಲಿ ವರ್ಕರ್ಸ್ ಏನಿದಾರಲ್ಲ, ಆ ವರ್ಕರ್ಸ್ ಪೂರ್ತಿ ನೈಟ್ ಟೈಮಲ್ಲಿ ಡ್ರಿಂಕ್ಸ್ ಮಾಡೋದಾಗಿರ್ಬೋದು, ಸ್ಮೋಕ್ ಮಾಡೋದಾಗಿರ್ಬೋದು, ಗಲಾಟೆ ಮಾಡೋದಾಗಿರ್ಬೋದು, ಎಲ್ಲ ಎಫೆಕ್ಟ್ ಆಗ್ತದೆ. ನಾವು ಹೆಸರಿ ಓನರಿಗೆ ಹೇಳಿದ್ರು, ಅವ್ರು ಎಂಥದ್ದು ರೆಸ್ಪಾನ್ಸ್ ಮಾಡಿರಲಿಲ್ಲ. ಇವಾಗೂ ಅಷ್ಟೇ ಎಷ್ಟು ಇರ್ರೆಸ್ಪಾನ್ಸಿಬಲ್ಲು ಅಂತಂದರೆ, ಅವ್ರ ಜೊತೆ ಅವ್ರು ನಮ್ಮ ಜೊತೆ ಮಾತಾಡೋಕ್ಕೂ ಸಹ ರೆಡಿ ಇಲ್ಲ. ಎಷ್ಟು ಜೀವ ಹಾನಿಯಾಗಿರೋ, ಏನು ಮಾಡಬೇಕಿತ್ತು, ಎಲ್ಲ ಬಿಲ್ಡಿಂಗ್ ಎಲ್ಲ ಹೋಗಿದೆ ಎಂತ. ಅವ್ರು ಕೇಳಿದ್ರೆ ಏನು ಹೇಳ್ತಾರೆ, ಈಗ ಓನರ್ ರೆಸ್ಪಾನ್ಸ್ ಅವರು ಅಂತಂದರೆ ನಮ್ಮದು ಪ್ರಾಪರ್ಟಿ ಹೋಗಿದೆ ಅಂತ ಹೇಳ್ತಾರೆ. ಅವ್ರ ಪ್ರಾಪರ್ಟಿ ಅವ್ರಿಗೆ ಹೋಗುತ್ತೆ ಸರ್, ನಾವೇನು ಮಾಡೋದು. ಈ ಕಡೆ ಮರಗಳು ಸಹ ಇದ್ದಾವೆ, ಇದು ಫುಲ್ಲು ಎಲ್ಲ ಹೊತ್ಕೊಂಡಿರುತ್ತೆ. ಈ ಕಡೆ ಪ್ರಾಪರ್ಟಿ ಅವರು ಏನು ರೆಸ್ಪಾಂಡ್ ಮಾಡಲ್ಲ, ಆ ಕಡೆ ಪ್ರಾಪರ್ಟಿ ಅವರು ಏನು ರೆಸ್ಪಾನ್ಸ್ ಮಾಡಲ್ಲ. ಇದು ರೆಸಿಡೆನ್ಷಿಯಲ್ ಏರಿಯಾ ಅಂತಲೇ ನಮಗೆ ಅನ್ನಿಸ್ತಿಲ್ಲ.
ಇದೊಳ್ಳೆ ಫಾರೆಸ್ಟ್ ಏರಿಯಾ ಇದ್ದಂಗಿದೆ, ಅದೊಳ್ಳೆ ಇಂಡಸ್ಟ್ರಿಯಲ್ ಏರಿಯಾ ಇದ್ದಂಗಿದೆ. ನಾವು ಮನೇಲಿದ್ದು ಈಗ ಮನೇಲಿರೋರೆಲ್ಲ ಜೀವ ಭಯ ಪಡ್ತಾರೆ ಇರಕ್ಕೆ, ಎಲ್ಲರೂ ಮನೆ ಖಾಲಿ ಮಾಡ್ತೀವಿ ಅಂತ ಹೇಳ್ತಾರೆ. ಲೋನ್ಸ್ ಆಗಿದೆ, ಏನ್ ಮಾಡಬೇಕು ನಾವು? ಪೊಲೀಸ್ ಅವ್ರು ಏನ್ ರೆಸ್ಪಾನ್ಸ್ ಮಾಡಬೇಕು? ಅಟ್ಲೀಸ್ಟ್ ಈಗ ಏನ್ ರೆಸ್ಪಾನ್ಸಿಬಿಲಿಟಿ MLAs ಆಗಿರ್ಬೋದು ಅಥವಾ ಯಾರು ಬಂದಿಲ್ಲ ಸರ್. ನೈಟ್ 2 o'clock ನಾವು ಇದೇ ಕೆಲಸ ಮಾಡ್ತಾ ಇದೀವಿ, ಒಂದು ನಿದ್ದೆ ಹೇಗೆಟ್ಟು ಎಲ್ಲದೂ ಮಾಡ್ತಾ ಇದೀವಿ, ಯಾರು ಏನು ಬರ್ತಾ ಇಲ್ಲ, ಎಂಥದ್ದು ಮಾಡ್ತಿಲ್ಲ. ಜಸ್ಟ್ 15 ಫೈರ್ ಇಂಜಿನ್ಸ್ ಬಂದ್ರು ಸಹ ಅದೇನು ಅವ್ರ ಎಫೆಕ್ಟ್ ಆಗಿಲ್ಲ ಅಂತಾರೆ. ಯಾವ ಮಟ್ಟಕ್ಕೆ ಅದು ಬೆಂಕಿ ಹಚ್ಕೊಂಡಿಲ್ಲ. ನಾನು ಕೇಳೋದು ಸರ್, 10 ಮೆಂಬರ್ಸ್ ಇದ್ದಾರೆ ಒಳಗಡೆ, 10 ಮೆಂಬರ್ಸ್ ಇದ್ರು ಯಾರು ಒಬ್ರಿಗೂ ಗೊತ್ತಾಗಿಲ್ವ? ಒಂದು ಸ್ವಲ್ಪ ಬೆಂಕಿ ಹಚ್ಕೊಂಡು ಒಂದು ಸ್ವಲ್ಪ ಅಬ್ಯಾಡ್ರೆ ಅಷ್ಟು ಫುಲ್ ಇದಾಗಿದೆ. ಅವ್ರು ಯಾರು ಒಬ್ರು ಒಂದು ಪೊಲೀಸಿಗೆ ಕಾಲ್ ಮಾಡಿಲ್ಲ, ಒಂದು ಫೈರ್ ಇಂಜಿನಿಗೆ ಕಾಲ್ ಮಾಡಕ್ಕೆ ಟ್ರೈ ಮಾಡಿಲ್ಲ, ಯಾರಿಗೂ ಮಾಡಿಲ್ಲ. ನಮ್ಮ ಮನೆಯವರೆಲ್ಲ ಇರೋದು ಫುಲ್ಲು ಇಡೀ ಬಿಲ್ಡಿಂಗ್ ಹೊತ್ಕೊಂಡಾಗ ಎಲ್ಲರೂ ಹೊರಗಡೆ ಬಂದು ಪೊಲೀಸಿಗೆ ಮತ್ತು ಫೈರ್ ಇಂಜಿನಿಗೆ ಕಾಲ್ ಮಾಡಿರೋದು. ನಮ್ದೇನು ಒಂದು ಇದು ಅಂತಂದರೆ ಅಲ್ಲಿರೋ ಇಂಡಸ್ಟ್ರಿಯಲ್ ಏನೇ ಅವರು ಫ್ಯಾಕ್ಟರಿ ಇಟ್ಕೊಂಡಿದ್ದಾರೆ ಅದನ್ನ ದಯವಿಟ್ಟು ತೆಗ್ಸಿ. ಅವ್ರು ಏನಾದರೂ ಸ್ಟೋರ್ ಇಟ್ಕೊಂಡು ಶಾಪ್ ಇಟ್ಕೊಂಡು ವುಡ್ ವರ್ಕ್ ಸೇಲ್ ಮಾಡ್ಕೋತಾರೆ, ಅದು ನಮಗೆ ಬೇಡ. ಅದು ಓಕೆ, ದಟ್ ಇಸ್ ಅಕ್ಸೆಪ್ಟಬಲ್ ಮತ್ತು ಪರ್ಮಿಸಬಲ್. ಬಟ್ ಈಗ ಅವ್ರು ಇಂಡಸ್ಟ್ರಿಯಲ್ ಇಲ್ಲೇ ಮಾಡಿಕೊಂಡು ಅದು ಏನು ಮಾಡ್ತಾರಲ್ಲ ವುಡ್ ವರ್ಕ್, ಅದು ಏನು ಪುಡಿ ಬರ್ತಲ್ಲ ವೇಸ್ಟೇಜು ಅದೆಲ್ಲ ಹತ್ಕೊಂಡಿದೆ. ಮತ್ತು ಈ ಕಡೆ ಈ ಖಾಲಿ ಜಾಗ ಅಂತ ಬಿಟ್ಟಿದ್ದಾರೆ. BBMP ಅವರಿಗೆ ಎಷ್ಟು ಕಂಪ್ಲೇಂಟ್ ಮಾಡಿದ್ದೀವಿ ನಾವು, ಎಷ್ಟು ಸರಿ, 2 ಸರಿ ಫೈರ್ ಆಗಿದೆ ಈ ಕಡೆ ಖಾಲಿ ಜಾಗ, ಮತ್ತು ಒಂದು ಸರಿ ಬಿಲ್ಡಿಂಗ್ ಮೇಲೆ ಮರ ಬಿದ್ದೋಗಿದೆ. ಯಾರು ರೆಸ್ಪಾನ್ಸ್ ಮಾಡ್ತಾರಲ್ಲ. ಇವನ್ ಅದಕ್ಕೆ ಪೊಲೀಸ್ ಅವರು ಕಂಪ್ಲೇಂಟ್ ಕೊಟ್ಟರೆ ಅವರು ನಮ್ಗೆ ಸೇರಲ್ಲ ಅಂತಾರೆ, BBMP ಅವ್ರು ಕೊಟ್ಟರೆ ಅವರು ಸೇರಲ್ಲ ಅಂತಾರೆ. ಅವ್ರು ಆಕ್ಷನ್ ತಗೋತೀವಿ ಅಂತಾರೆ, ಏನು ಆಕ್ಷನ್ ತಗೊಂಡಿಲ್ಲ ಸರ್. ಈಗ ಒಂದು 2 months ಬ್ಯಾಕು ಈ ಮರ ಬಿದ್ದಿತ್ತು ಅಂತ ಹೊಡೆದಾಡಿದ್ದಾಯ್ತು, ಇವಾಗ ಬಿಲ್ಡಿಂಗ್ ಸುಟ್ಟೋಗಿದೆ ಅಂತ ಹೊಡೆದಾಡಬೇಕಿದೆ. ವೈರ್ ಕನೆಕ್ಷನ್ಸ್ ಫುಲ್ಲು ಹೋಗಿದೆ, ವಾಟರ್ ಕನೆಕ್ಷನ್ ಫುಲ್ ಹೋಗಿದೆ. ಇವಾಗ ನಾವು ಮನೇಲಿ ಇರೋಕ್ಕಾಗ್ತಿಲ್ಲ. ಬೇಸಿಕ್ ಫೆಸಿಲಿಟಿ ವಾಟರು ಮತ್ತು ಎಲೆಕ್ಟ್ರಿಸಿಟಿ ಅದೆರಡೇ ಇಲ್ಲ. ಈಗ ನಾವು ಮನೇಲಿ ಹೇಗಿರಬೇಕು, ಯಾವಾಗ ಸರಿ ಮಾಡಿಕೊಡ್ತಾರೆ ನಮ್ಗೆ ಅನ್ನೋದು ದೊಡ್ಡ ಪ್ರಶ್ನೆ. ಪ್ಲೀಸ್ ಹೈಯರ್ ಅಥಾರಿಟೀಸ್ ಯಾರಿದ್ದೀರಾ ಅಥವಾ ರೆಪ್ರೆಸೆಂಟೇಟಿವ್ಸ್ MLAs ಏನಿದ್ದೀರಾ, MLCs ಏನಿದ್ದೀರಾ, ದಯವಿಟ್ಟು ಬನ್ನಿ. ನೀವು ಗ್ರೇಟರ್ ಬೆಂಗಳೂರು ಮಾಡ್ತಿರೋ, BBMP ಮಾಡ್ತಿರೋ, ಅದು ನಮಗೆ ಬೇಡ. ಪ್ರತಿಯೊಂದು ಏರಿಯಾಗೂ ಪ್ರತಿಯೊಂದು ರೋಡ್ಗೂ ರೆಪ್ರೆಸೆಂಟೇಟಿವ್ಸ್ನ ಮಾಡಿ ಯಾರು ಏನಾಗ್ತಿದೆ ಅಂತ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅವ್ರು ಬಂದು ಚೆಕ್ ಮಾಡ್ಕೊಂಡು ಹೋಗ್ಬೇಕು. ಏನಕ್ಕೆ ಮಾಡ್ತೀರಾ ನೀವು? ಮಾಡೋದು ನಮಗೆ ನಮ್ಮ MLA ಬಂದು ಹೆಲ್ತ್ ಮಿನಿಸ್ಟರು ಗಾಂಧಿನಗರ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಆಗ್ತಿದೆ ಅಂತಂದಾಗ ಯಾಕೆ ಅವ್ರಿಗೆ ಒಂದು ಕೂಗ್ ಯಾರಿಗೂ ಕೊಟ್ಟಿಲ್ವಾ? ನಾವು MLA ಆಫೀಸ್ ಕಾಂಟ್ಯಾಕ್ಟ್ ಟ್ರೈ ಮಾಡಿದ್ರು ಕಾಂಟ್ಯಾಕ್ಟ್ ಆಗ್ತಿಲ್ಲ ಸರ್. ಬಂದು ದಯವಿಟ್ಟು ನೋಡಿ ಅಷ್ಟೇ. ಇಷ್ಟನ್ನು ಹೇಳ್ತೀವಿ ಸರ್. ಥ್ಯಾಂಕ್ ಯು. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿರುವಂತಹದ್ದು. ಯಾಕೆಂತಂದ್ರೆ ಇಲ್ಲಿನ ಜನ ಜೀವನದ ಒಂದು ಪ್ರಶ್ನೆ ಆಗತ್ತೆ. ಈಗಾಗಲೇ ಸಾಕಷ್ಟು ಏನು ಮನೆಯ ಸಾಮಗ್ರಿಗಳು ಸುಟ್ಟು ಕರಕಲಾಗಿ ನೀರಾಗೋಗಿದೆ ಅಂತಂದ್ರೂ ತಪ್ಪಾಗಲ್ಲ. ಹಾಗಾಗಿ ಸಾಕಷ್ಟು ಗಾಬರಿಯಲ್ಲಿ ಮತ್ತೆ ಆತಂಕದಲ್ಲಿ ಕೂಡ ಈ ಒಂದು ಜನ ಇರುವಂತದ್ದು. ಅಂದ್ರೆ ಈಗ ಹಾನಿಯಾಗಿರುವಂತಹ ವಸ್ತುಗಳಾಗಿರ್ಬೋದು ಅಥವಾ ಮನೆಗಳಿಗೆ ಆಗಿರುವಂತಹ ಡ್ಯಾಮೇಜ್ ಆಗಿರ್ಬೋದು, ಇದಕ್ಕೆ ಹೊಣೆ ಯಾರು, ಜೊತೆಗೆ ಇದಕ್ಕೆ ಯಾರು ಏನು ಸಂಬಂಧಪಟ್ಟವರು ಬಂದು ಇದಕ್ಕೆ ಪರಿಹಾರ ಕೊಡ್ತಾರೆ ಅನ್ನುವಂತಹದ್ದು ಇಲ್ಲಿನ ನಾಗರಿಕರ ಅಥವಾ ನಿವಾಸಿಗಳ ಒಂದು ಆತಂಕ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಜೀವಿ ಚಂದ್ರಶೇಖರ್, ನ್ಯೂಸ್ ವಾಸ್ಟ್, ಬೆಂಗಳೂರು.